ನ್ಯರೇ ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನು ಕಣ್ಣಿನ ಸಂಚಿಕೆಗೆ ತಮಗೆ ಸ್ವಾಗತ. ಈ ದಿನದ ವಿಷಯವು ಸಾರ್ವಜನಿಕ ಸೇವೆಯಲ್ಲಿರುವ ನೌಕರರು ಸೇವಾ ವಿಷಯದಲ್ಲಿ ಬಡ್ತಿ ಅಥವಾ ಜ್ಯೇಷ್ಠತೆಯ ವಿಷಯಗಳನ್ನು ತಕ್ಷಣವೇ ಪ್ರಶ್ನಿಸದೆ ನಂತರ ವಿಳಂಬವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವವರಿಗೆ ಅವಕಾಶವಿಲ್ಲವೆಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಜ್ಞಾನವೇಲ್ ವಿರುದ್ಧ ಆರ್ ಶಶಿಪ್ರಿಯಾ ಪ್ರಕರಣದಲ್ಲಿ ದಿನಾಂಕ 4/5/2026 ನಿರ್ಣಯಿಸಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅಂತಹ ವ್ಯಕ್ತಿಗಳನ್ನು ಫೆನ್ಸ್ ಸಿಟ್ಟರ್ಸ್ ಅಂದರೆ ತಕ್ಷಣವೇ ಜ್ಯೇಷ್ಠತೆ ಅಥವಾ ಬಡ್ತಿಯನ್ನು ಪ್ರಶ್ನಿಸದವರು ಮೂರನೇ ವ್ಯಕ್ತಿಯ ಹಕ್ಕುಗಳು ಸ್ಥಿರಗೊಂಡ ನಂತರ ಇತ್ಯರ್ಥವಾದ ವಿಷಯಗಳನ್ನು ಮರುತೆರೆಯಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದೆ. ದೀರ್ಘಕಾಲದ ಸೇವಾ ಶ್ರೇಣಿಗಳನ್ನು ಸ್ಥಾಪಿಸಿದ ನಂತರ ಹಳೆಯ ಹಕ್ಕುಗಳನ್ನು ಕಾನೂನುಬದ್ಧಗೊಳಿಸಲು ಸಾಧ್ಯವಿಲ್ಲವೆಂದು ಈ ತೀರ್ಪು ಒತ್ತಿ ಹೇಳುತ್ತದೆ. ಅಂದರೆ ಎ ಸೆಟಲ್ಡ್ ಇಶ್ಯೂ ಕೆನಾಟ್ ಬಿ ರೀಓಪನ್ಡ್ ಅನ್ನೋದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ. ಫೆನ್ಸ್ ಸಿಟ್ಟರ್ ಅನ್ನೋದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಈ ರೀತಿ ಹೇಳಿದೆ: ದೀಸ್ ಆರ್ ಇಂಡಿವಿಜುವಲ್ಸ್ ಹೂ ವಾಚ್ ಲಿಟಿಗೇಷನ್ ಫ್ರಮ್ ದಿ ಸೈಡ್ ಲೈನ್ಸ್ ಆ್ಯಂಡ್ ಓನ್ಲಿ ವೇಕಪ್ ಟು ಕ್ಲೈಮ್ ಬೆನಿಫಿಟ್ಸ್ ಆಫ್ಟರ್ ಅದರ್ಸ್ ಹ್ಯಾವ್ ಸಕ್ಸಸ್ಫುಲಿ ಚಾಲೆಂಜ್ಡ್ ಎ ಡಿಸಿಷನ್ ವಿಚ್ ದಿ ಕೋರ್ಟ್ ಡೀಮ್ಸ್ ಇಂಪರ್ಮಿಸಿಬಲ್ ಎಂದು ಹೇಳಿದೆ. ಅಂದರೆ ಬಡ್ತಿ ಅಥವಾ ಜ್ಯೇಷ್ಠತೆಯ ವಿಷಯಗಳನ್ನು ತಕ್ಷಣವೇ ಪ್ರಶ್ನಿಸದೆ ನಂತರ ಪ್ರಶ್ನಿಸುವವರಿಗೆ ಅವಕಾಶವಿಲ್ಲವೆಂದು ಸಾರಿದೆ. ಸ್ಥಿರಗೊಂಡ ಹಕ್ಕುಗಳು ದೀರ್ಘಕಾಲದವರೆಗೆ ಇತ್ಯರ್ಥವಾದ ಸೇವಾ ವಿಷಯಗಳಲ್ಲಿ ಮೂರನೇ ವ್ಯಕ್ತಿಯ ಹಕ್ಕುಗಳು ರೂಪುಗೊಂಡ ನಂತರ ಅವುಗಳನ್ನು ಪುನಃ ಚರ್ಚಿಸಲು ಸಾಧ್ಯವಿಲ್ಲವೆಂಬುದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತತ್ವವಾಗಿರುತ್ತದೆ. ವಿಳಂಬ ಮತ್ತು ಲ್ಯಾಚಸ್ ತತ್ವದ ಅಡಿಯಲ್ಲಿ ಹಳೆಯ ಪ್ರಕರಣಗಳನ್ನು ಪುನಃ ತೆರೆಯಲಾಗುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿರುತ್ತದೆ. ಈ ರೀತಿ ತನ್ನ ತೀರ್ಪನ್ನು ತಿಳಿಸುವಾಗ ಈ ಹಿಂದೆ ಶಿಬಾ ಶಂಕರ್ ಮಹಾಪಾತ್ರ ಮತ್ತು ಇತರರು ವಿರುದ್ಧ ಒರಿಸ್ಸಾ ರಾಜ್ಯ ಮತ್ತಿತರರು 2010-12 SCC 471 ಪ್ರಕರಣವನ್ನು ಉಲ್ಲೇಖಿಸಿ ಈ ತೀರ್ಪು ಸೇವಾ ವಿಷಯಗಳಲ್ಲಿ ವಿಶೇಷವಾಗಿ ಬಡ್ತಿ ಮತ್ತು ಜ್ಯೇಷ್ಠತೆ ವಿಚಾರದಲ್ಲಿ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡುವುದನ್ನು ತಡೆಯಲು ನೀಡಿರುತ್ತದೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಅಂದರೆ ಇಟ್ ಈಸ್ ಸೆಟಲ್ಡ್ ಲಾ ದಟ್ ಫೆನ್ಸ್ ಸಿಟ್ಟರ್ಸ್ ಕೆನಾಟ್ ಬಿ ಪರ್ಮಿಟೆಡ್ ಟು ರೈಸ್ ಎ ಡಿಸ್ಪ್ಯೂಟ್ ರಿಲೇಟಿಂಗ್ ಟು ಸೀನಿಯಾರಿಟಿ and consequential promotion or challenge the validity of an order after the matter has concluded. ಅಂತಿಮತೆ ಬಂದ ನಂತರ ಅಂತಹ ವಿಷಯಗಳನ್ನು ಪುನಃ ಕೆದಕಲು ಅವಕಾಶವಿಲ್ಲ. ಕೆದಕಲು ಅಂದರೆ ರೀಓಪನ್ ದ ಇಶ್ಯೂ, ರೀಓಪನ್ ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಒಂದು ತೀರ್ಮಾನ ಮಾನ್ಯ ಆಡಳಿತ ನ್ಯಾಯಮಂಡಲಿಲಾಗಿ ಉಚ್ಚ ನ್ಯಾಯಾಲಯದಲ್ಲಿ ಆಗಿ ನಂತರ ಸರ್ವೋಚ್ಚ ನ್ಯಾಯಾಲಯದಲ್ಲೂ ತೀರ್ಮಾನ ಆಗಿರೋ ವಿಷಯನ ಪುನಃ ರೀಓಪನ್ ಮಾಡೋದಕ್ಕೆ ವಿಳಂಬವಾಗಿ ಸಾಧ್ಯವಿಲ್ಲ ಎಂಬುದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತತ್ವವಾಗಿರುತ್ತದೆ. ಈ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಕಾನೂನನ್ನು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವಾ ನೌಕರರ ಮಾಹಿತಿಗಾಗಿ ಮತ್ತು ಉಪಯೋಗಕ್ಕಾಗಿ ಸಲ್ಲಿಸಲಾಗಿದೆ. ದಯಮಾಡಿ ಈ ನನ್ನ ಚಾನಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ನಮ್ರತೆಯಿಂದ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.